ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇದು ನಮ್ಮ ಚಾನಲ್ನ ಮೊದಲನೇ ಫೇಸ್ ವಿಡಿಯೋ ಆಗಿರುತ್ತೆ. ಇಷ್ಟು ದಿನ ನಾನು ವಾಯ್ಸ್ ಕೊಟ್ಕೊಂಡು ವೀಡಿಯೋಸ್ನ ಮಾಡ್ತಾ ಇದ್ದೆ. ಇಲ್ಲಿ ತನಕ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ 3000 ಸಬ್ಸ್ಕ್ರೈಬರ್ಸ್ ಇಂದ 22K ಸಬ್ಸ್ಕ್ರೈಬರ್ಸ್ ಈ ಒಂದು ಕೌನ್ಸಿಲಿಂಗ್ ಟೈಮಲ್ಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರುವಂಥದ್ದು. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮ್ಮ ಇಂಜಿನಿಯರಿಂಗ್ ಫಸ್ಟ್ ಇಯರ್ ರೋಡ್ ಮ್ಯಾಪ್ ಯಾವ ರೀತಿ ಇರಬೇಕು, ಸೊ ಈ ಒಂದು ಪ್ಲಾನ್ನ ನೀವು ಮಾಡಿಕೊಂಡು ಈಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದೊಳ್ಳೆ ಸ್ಕೋರ್ನು ಮಾಡ್ಕೋಬಹುದು. ಇದ್ರ ಜೊತೆಗೆ ಸ್ಕಿಲ್ಸ್ನು ಡೆವಲಪ್ ಮಾಡ್ಕೋಬಹುದು. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಆದ್ರಿಂದ ಯಾರೆಲ್ಲ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇದೇ ರೀತಿ ಇಂಜಿನಿಯರಿಂಗ್ ರಿಲೇಟೆಡ್ಸು ಅಪ್ಡೇಟ್ಸು ಬರ್ತಾ ಇರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಇಂಜಿನಿಯರಿಂಗ್ನ ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡ್ತಾರೆ. ಸೊ ಫಸ್ಟ್ ಇಯರ್ನ ಪ್ರತಿಯೊಬ್ಬರು ಕೆಲವೊಬ್ರು ಒಂದೊಳ್ಳೆ ಸ್ಕೋರ್ನ ಇಟ್ಕೊಂಡು ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವೊಬ್ರು ಬ್ಯಾಕ್ಲಾಗ್ಸ್ನ ಉಳಿಸ್ಕೊತಾರೆ, ಇನ್ನು ಕೆಲವೊಬ್ರು ಒಂದು ಆವ್ರೇಜ್ ಆಗಿ ಬ್ಯಾಕ್ಲಾಗ್ ಇರೋದಿಲ್ಲ, ಒಂದು ಅಂದರೆ CGPA ಜಾಸ್ತಿ ಇರೋದಿಲ್ಲ, ಒಂದು ಆವ್ರೇಜ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿರ್ತಾರೆ. ಬಟ್ ನೀವು ಈಗಲಿಂದನೇ ಕರೆಕ್ಟಾಗಿ ಈಗ ನೀವು ಫಸ್ಟ್ ಸೆಮ್ಮಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ತುಂಬ ಟೈಮ್ ಇದೆ. ಸೊ ಪ್ಲೇಸ್ಮೆಂಟ್ಸ್ಗೆ ಇರ್ಬೋದು ಅಥವಾ ನಿಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕಿರ್ಬೋದು. ಈಗ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಇಂಜಿನಿಯರಿಂಗ್ನ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದೊಳ್ಳೆ ಕಂಪ್ನಿಗೆ ಪ್ಲೇಸ್ ಆಗ್ಬೋದು. ಪ್ರತಿಯೊಬ್ಬರೂ ಕೂಡ ಈಗ ಸ್ಟಡಿ ಮಾಡ್ತಿರೋದೇ ಒಂದೊಳ್ಳೆ ಪ್ಲೇಸ್ಮೆಂಟ್ನ ಪಡ್ಕೋಬೇಕು ಅಂತ. ಬಟ್ ಸ್ಕಿಲ್ಸ್ ಇರಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮಾತಾಡ್ತೀನಿ. ಫಸ್ಟು ನಿಮ್ಮ ಇಂಜಿನಿಯರಿಂಗ್ ರೋಡ್ ಮ್ಯಾಪಲ್ಲಿ ಮೇಯ್ನ್ ಥಿಂಗ್ ಬರುವಂಥದ್ದು ನಿಮ್ಮ ಫ್ರೆಂಡ್ ಸರ್ಕಲ್ಲು. ಸೊ ನೀವು ಈಗ ಜಾಯ್ನ್ ಆದಮೇಲೆ ನೀವು ಯಾವ ರೀತಿ ಫ್ರೆಂಡ್ ಸರ್ಕಲ್ನ ನೀವು ಚೂಸ್ ಮಾಡ್ಕೊಂಡಿರ್ತೀರಾ ಅದ್ರ ಮೇಲೆ ನಿಮ್ಮ ಕಂಪ್ಲೀಟ್ 4 ಇಯರ್ಸು ಡಿಪೆಂಡ್ ಆಗಿರುತ್ತೆ. ಸೊ ಆದಷ್ಟು ಒಳ್ಳೆ ಫ್ರೆಂಡ್ಸ್ ಅಂದರೆ ಈಗ ಯಾರಿಗೆ ಈಗ ಸ್ಕಿಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅಥವಾ ಈಗ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಅಥವಾ ಇಂಜಿನಿಯರಿಂಗ್ ರಿಲೇಟೆಡ್ಸು, ಸೊ ಏನೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಸೇಮ್ ಟು ಸೇಮ್ ನಿಮಗೂ ಅದೇ ರೀತಿ ಇಂಟ್ರೆಸ್ಟ್ ಇದ್ದರೆ ನೀವಿಬ್ಬರು ಕೂಡ ಒಂದು ಪ್ಲ್ಯಾನ್ನ ಮಾಡಿಕೊಂಡು ಈಗ ಸ್ಟಾರ್ಟಪ್ ಮಾಡೋದ್ರಿಂದ ಇರ್ಬೋದು ಅಥವಾ ಮಿನಿ ಪ್ರಾಜೆಕ್ಟ್ಸಿಂದ ಇರ್ಬೋದು, ಈ ರೀತಿ ನೀವು ಸಪ್ರೇಟ್ ಆಗಿ ಈ ರೀತಿ ಆಕ್ಟಿವಿಟೀಸ್ನೆಲ್ಲ ಮಾಡ್ಬೋದು. ಸೊ ಆದ್ರಿಂದ ನೀವು ಕರೆಕ್ಟಾಗಿ ನಿಮ್ಮ ಫ್ರೆಂಡ್ಸ್ನ ಚೂಸ್ ಮಾಡಿದ್ರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ನಿಮ್ಮ ಇಂಜಿನಿಯರಿಂಗ್ ರೋಡ್ ಮ್ಯಾಪಲ್ಲಿ ನೀವು ಸಕ್ಸಸ್ನ ಕಂಡ್ಕೊಂಡಿದ್ದೀರಾ. ನಿಮ್ಮ ಫ್ರೆಂಡ್ಸು ಯಾವ ರೀತಿ ಇರ್ತಾರೆ, ಸೊ ನಿಮ್ಮ 4 ವರ್ಷ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದಂತೂ ನೀವು ಬೇಕಾದರೆ ಇನ್ನು 4 ವರ್ಷ ಕಂಪ್ಲೀಟ್ ಆದಮೇಲೆ ಯೋಚನೆ ಮಾಡ್ತೀರಾ. ಸೊ ಫ್ರೆಂಡ್ಸ್ನ ನೀವು ಕರೆಕ್ಟಾಗಿ ಚೂಸ್ ಮಾಡಿ. ನೆಕ್ಸ್ಟು ಕಂಪೇರ್ ಮಾಡ್ತಾ ಹೋದರೆ ನಿಮ್ಮ PUCಗಿಂತ ಇಂಜಿನಿಯರಿಂಗು ತುಂಬಾ ಈಸಿ. ಸೊ ನೀವು ಕೆಲವೊಬ್ರು ಹೇಳಿರ್ತಾರೆ ಮ್ಯಾಥ್ಸು ತುಂಬ ಕಷ್ಟ, ನಿಮಗೆ ಡಬಲ್ ಇಂಟಿಗ್ರೇಷನ್ ಎಲ್ಲ ಇದೆ ಅಂತ. ಬಟ್ ನಾನು ಹೇಳ್ತೀನಿ ನೋಡಿ, ಇಂಜಿನಿಯರಿಂಗು ತುಂಬ ಅಂದರೆ ತುಂಬ ಈಸಿ. ನೀವು PUCಲಿ ಏನು ಎಫರ್ಟ್ ಹಾಕ್ತೀರಾ ಅದರಲ್ಲಿ 50% ಈಗ ಎಫರ್ಟ್ ಹಾಕಿದ್ರೆ ಸಾಕು, ನೀವು ಇಂಜಿನಿಯರಿಂಗಲ್ಲಿ ಆಲ್ಮೋಸ್ಟ್ 8.5 CGPAಗಿಂತ ಜಾಸ್ತಿ ತೆಗಿಬೋದು. ಬಟ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಓದಬೇಕು. ನನ್ನ ಫ್ರೆಂಡ್ಸ್ ಇದ್ದಾರೆ ಅಂದರೆ ಈಗ ಫುಲ್ ಯಾವಾಗಲೂ ಓದ್ತಾನೆ ಇರ್ತಾರೆ. ಬಟ್ ಅವರು ಸ್ಕೋರ್ ನನಗಿಂತ ಕಮ್ಮಿ ಇರುತ್ತೆ. ಸೊ ನಂದು ಒಂದು ಆವ್ರೇಜ್ ಆಗಿ 8 ಮೇಲೆ ಇರುತ್ತೆ. ಸೊ ಲಾಸ್ಟ್ ಸೆಮ್ 8.4 ಇತ್ತು. ಬಟ್ ಈ ಸೆಮ್ಮು ಸ್ವಲ್ಪ ಕಮ್ಮಿಯಾಗಿ 8 ಹತ್ರ ಇದೆ. ಸೊ ಕರೆಕ್ಟಾಗಿ 8 ಇದೆ CGPA ಹೇಳಬೇಕು ಅಂತ ಹೇಳಿದ್ರೆ. ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಓದಿದ್ರೆ ನೀವು ಕರೆಕ್ಟಾಗಿ ಅಚೀವ್ ಮಾಡ್ಬೋದು CGPAನ. ಸೊ 8 ಜಾಸ್ತಿ ಅಂತ ಹೇಳ್ತಾ ಇಲ್ಲ, ಬಟ್ ನನಗೆ ಈ ಪ್ಲ್ಯಾನ್ ಗೊತ್ತಾಗಿದ್ದು ಲಾಸ್ಟ್ 2 ಸೆಮ್ಸಿಂದ. ಲಾಸ್ಟ್ 2 ಸೆಮ್ಸಲ್ಲಿ ಇಂಪ್ರೂವ್ ಆಗಿರೋದು ನನ್ನ CGPA. ನೆಕ್ಸ್ಟು ಇದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೆಕ್ಸ್ಟು ನೀವು ಸ್ಟೂಡೆಂಟ್ಸ್ ಕ್ಲಬ್ಸ್ ಅಂತ ಇರುತ್ತೆ. ಸೊ ಸ್ಟೂಡೆಂಟ್ ಕ್ಲಬ್ಸು ಈಗ ಜಾಯ್ನ್ ಆಗಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸ್ಟೂಡೆಂಟ್ ಕ್ಲಬ್ಸು ನೀವು ಈಗ ಯಾವ ಬ್ರಾಂಚ್ ಆಗಿರ್ತೀರಾ ಆ ಒಂದು ಕೋರ್ ಬ್ರಾಂಚ್ದು ಒಂದು ಕ್ಲಬ್ಗೆ ನೀವು ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಲೇಬೇಕು. ಸೊ ಇದು ಕಂಪಲ್ಸರಿ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನೀವು ಸಿವಿಲ್ ಆಗಿದ್ರೆ ಸಿವಿಲ್ ರಿಲೇಟೆಡ್ ಯಾವುದಾದ್ರೂ ಕೋರ್ ಕ್ಲಬ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೀವು ಫಸ್ಟ್ ಇಯರಲ್ಲೇ ಜಾಯ್ನ್ ಆಗಿ. ನೆಕ್ಸ್ಟ್ ಇದಾದಮೇಲೆ EC ಇರ್ಬೋದು ಅಥವಾ CS ಇರ್ಬೋದು, ಇದು ಯಾವುದೇ ಬ್ರಾಂಚ್ ಆಗಿದ್ರು ಆ ಒಂದು ಕ್ಲಬ್ ಅಂತೂ ಇದ್ದೇ ಇರುತ್ತೆ ಪ್ರತಿಯೊಂದು ಕಾಲೇಜಲ್ಲಿ. ಒಂದು ಕ್ಲಬ್ಬಲ್ಲಿ ಮೇಯ್ನ್ ಆಗಿ ಆಕ್ಟಿವಿಟೀಸ್ನ ಮಾಡ್ತಾರೆ. ಸೊ ಅಲ್ಲಿ ನಿಮ್ಮ ಸ್ಟೇಜ್ ಫಿಯರ್ ಅನ್ನೋದು ಕ್ಲಿಯರ್ ಆಗುತ್ತೆ. ಮತ್ತು ನೀವು ಟೀಮ್ ಜೊತೆ ವರ್ಕ್ ಮಾಡೋದನ್ನು ಈ ಒಂದು ಕ್ಲಬ್ಸಲ್ಲಿ ಕಲಿತೀರಾ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ನೀವು ಕ್ಲಬ್ಗೆ ಜಾಯ್ನ್ ಆದರೆ ತುಂಬ ಅಂದರೆ ತುಂಬ ಯೂಸ್ ಇದೆ. ನೆಕ್ಸ್ಟು ಇದಾದಮೇಲೆ ಈಗ CS ಸ್ಟೂಡೆಂಟ್ಸ್ಗೆ ನೀವು ಲ್ಯಾಂಗ್ವೇಜಸ್ನ ಈಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ನಿಮ್ಮ ಬ್ರಾಂಚ್ ಎಂಟ್ರಿ ಆದಮೇಲೆ ಈಸಿ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಬ್ರಾಂಚ್ ಎಂಟ್ರಿ ಆದಮೇಲೆ ಏನು ಮಾಡ್ತಾರೆ, ಕೆಲವೊಬ್ರು ಬೇರೆ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಸ್ಟಾರ್ಟ್ ಮಾಡೋದೇ C++, ಜಾವಾ, ಪೈಥಾನ್ ಈ ರೀತಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ನೀವು ಈ ಸ್ಕಿಲ್ಸ್ನ ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲೇ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ನೆಕ್ಸ್ಟು ನೀವು ಯಾವಾಗ ಬ್ರಾಂಚ್ ಎಂಟ್ರಿ ಆಗ್ತಿರಲ್ವಾ ಆವಾಗ ಬೇರೆ ಸ್ಟೂಡೆಂಟ್ಸ್ಗಿಂತ ಮುಂದೆ ಇರ್ತೀರಾ. ಈಗ ಅವರು ಫಸ್ಟ್ ಇಯರ್ ಜಾಯಿನ್ ಅಂದರೆ ಫಸ್ಟ್ ಇಯರ್ ಕಂಪ್ಲೀಟ್ ಆದಮೇಲೆ ಅವರು C++, ಜಾವಾ, ಪೈಥಾನು ಇದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಆಲ್ರೆಡಿ ಇದನ್ನು ಮುಗಿಸಿರ್ತೀರ ಅಲ್ವಾ. ನೆಕ್ಸ್ಟು ನೀವು ನೆಕ್ಸ್ಟ್ ಸ್ಟೆಪ್ನ ತಗೋಬೋದಾಗುತ್ತೆ. ಬಟ್ ನಾನು ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ನೀವು ಈಗ ವೆಬ್ ಡೆವಲಪ್ಮೆಂಟು ಇದಕ್ಕೆಲ್ಲ ನೀವು ಟೈಮ್ ಕೊಟ್ಕೊಂಡು ಅದು ತುಂಬಾ ಈಸಿ, HTML ಇದೆಲ್ಲ. ಬಟ್ ಈಗ AI ಬರ್ತಿರೋದ್ರಿಂದ ವಿತೌಟ್ ಕೋಡಿಂಗು ನೀವು ಯಾವ ರೀತಿ ಆ್ಯಪ್ನ ಬಿಲ್ಡ್ ಮಾಡೋದು ಮತ್ತು ಸಾಫ್ಟ್ವೇರ್ನ ಬಿಲ್ಡ್ ಮಾಡೋದು ಅಂದರೆ ವೆಬ್ಸೈಟ್ನ ಬಿಲ್ಡ್ ಮಾಡೋದು, ಈ ರೀತಿ ಸ್ಕಿಲ್ಸ್ನ ನೀವು ಈಗ ಟ್ರೆಂಡ್ನ ಫಾಲೋ ಮಾಡಿಕೊಂಡು ಇದಕ್ಕೆ ನೀವು ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಸೊ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಕೋಡಿಂಗ್ನೆಲ್ಲ ಕಲ್ತ್ಕೋಬೋದು.
ಬಟ್ ನಾನು ಹೇಳ್ತಿರೋದು ಯಾರಿಗೆ ಅಂತ ಹೇಳಿದ್ರೆ ಎಸ್ಪೆಷಲಿ EC ಸ್ಟೂಡೆಂಟ್ಸ್ ಅಥವಾ CS ಬಿಟ್ಟು ಬೇರೆ ಬ್ರಾಂಚ್ ಇರುತ್ತಲ್ಲ, ಸೊ CS ಬಿಟ್ಟು EC, ತ್ರಿಬಲ್ ಮೆಕ್ಯಾನಿಕಲ್, ಸಿವಿಲ್ ಇರುತ್ತಲ್ಲ, ನೀವು ಈ ರೀತಿ ಕೋಡಿಂಗ್ ಇಲ್ದೇನೆ, ಸೊ ಕೋಡಿಂಗ್ ಇಂದನೇ ನೀವು ವೆಬ್ಸೈಟ್ನ ಬಿಲ್ಡ್ ಮಾಡೋದ್ರಿಂದ ಇರ್ಬೋದು ಅಥವಾ ಆ್ಯಪ್ನ ಬಿಲ್ಡ್ ಮಾಡೋದ್ರಿಂದ ಇರ್ಬೋದು, ನೀವು ಕರೆಕ್ಟಾಗಿ ಕೂತ್ಕೊಂಡು ಕಲ್ತ್ರೆ ಸೊ ಇದ್ರ ಮುಖಾಂತರನು ವಿತೌಟ್ ಕೋಡಿಂಗು ನೀವು ಆ್ಯಪು ಮತ್ತು ವೆಬ್ಸೈಟ್ನೆಲ್ಲ ಬಿಲ್ಡ್ ಮಾಡ್ಬೋದು. ಬಟ್ AI ಪೂರ್ತಿ ಎಲ್ಲನೂ ಮಾಡೋದಕ್ಕಾಗಲ್ಲ, ನೀವು ಸ್ವಲ್ಪ ಎಫರ್ಟ್ನ ಹಾಕಬೇಕಾಗುತ್ತೆ. ಸೊ ಇಷ್ಟು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇದಾದಮೇಲೆ ನೀವು ಫಸ್ಟ್ ಇಯರಲ್ಲಿ ಒಂದು 9+ CGPA ಸ್ಕೋರ್ ಮಾಡಿದ್ರಿ ಅಂತ ಹೇಳಿದ್ರೆ ಈಗ ನಿಮ್ಮ ಕೌನ್ಸಿಲಿಂಗಲ್ಲಿ ನಿಮಗೆ ಬೇಕಾಗಿರೋ ಬ್ರಾಂಚು ಸಿಕ್ಕಿರೋದಿಲ್ಲ ಅಥವಾ ಬೇಕಾಗಿರೋ ಕಾಲೇಜ್ ಸಿಕ್ಕಿರೋದಿಲ್ಲ. ಆವಾಗ ನಿಮಗೆ ಫಸ್ಟ್ ಇಯರ್ ಕಂಪ್ಲೀಟ್ ಆದಮೇಲೆ ಒಂದು ಆಪ್ಷನ್ ಇದೆ. ಸೊ ಏನು ಅಂತ ಹೇಳಿದ್ರೆ ಚೇಂಜ್ ಆಫ್ ಬ್ರಾಂಚ್ ಅಂತ. ಈಗ ನೀವು ಚೇಂಜ್ ಆಫ್ ಬ್ರಾಂಚ್ ಮಾಡ್ಕೋಬೋದು ಅಥವಾ ಚೇಂಜ್ ಆಫ್ ಕಾಲೇಜ್ನು ಮಾಡ್ಕೋಬೋದು. ಇದಕ್ಕೆ ಮೇನ್ ಮ್ಯಾಟ್ರ್ ಆಗುವಂಥದ್ದು ನಿಮ್ಮ CGPA. ಸೊ CGPA ಜೊತೆಗೆ ವೇಕೆನ್ಸಿನೂ ಕೂಡ ಮ್ಯಾಟ್ರ್ ಆಗುತ್ತೆ. ಈಗ ನೀವು 9+ 9.5 ಇದ್ರೂ ಕೂಡ ನೀವು ಬೇರೆ ಬ್ರಾಂಚ್ಗೆ ಈಗ ಯಾವುದೋ ECಲಿ ಇರ್ತೀರಾ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ನೀವು CSಗೆ ಹೋಗಬೇಕು ಅಂತ ಹೇಳಿದ್ರೆ ಆ ಒಂದು CS ಬ್ರಾಂಚಲ್ಲಿ ವೇಕೆನ್ಸಿ ಇರಬೇಕಾಗುತ್ತೆ. ಸೊ ವೇಕೆನ್ಸಿ ಇದ್ರೆ ನಿಮ್ಮ CGPA ಬೇರೆ ಸ್ಟೂಡೆಂಟ್ಸು ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ಅವರೆಲ್ಲದಕ್ಕಿಂತ ನಿಮ್ಮ CGPA ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವರು ನಿಮ್ಗೇನೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಿಮಗೆ ಚೇಂಜ್ ಆಫ್ ಬ್ರಾಂಚ್ ಅನ್ನುವಂಥ ಆಪ್ಷನ್ಸ್ನ ಅವರು ನಿಮಗೆ ಎನೇಬಲ್ ಮಾಡಿ ನಿಮಗೆ ಚೇಂಜ್ ಆಫ್ ಬ್ರಾಂಚ್ನ ಮಾಡಿಕೊಡ್ತಾರೆ. ಬಟ್ ನಿಮ್ಮ CGPA ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ನೀವು ಚೇಂಜ್ ಆಫ್ ಬ್ರಾಂಚ್ ಅನ್ನೋ ಆಪ್ಷನ್ ಅಂದರೆ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಈಗಲಿಂದನೇ ಕರೆಕ್ಟಾಗಿ ಕೂತ್ಕೊಂಡು ನಿಮಗೆ ಈಗ ಫಿಸಿಕ್ಸ್ ಸೈಕಲ್ ಸಿಕ್ಕಿರ್ಬೋದು ಅಥವಾ ಕೆಮಿಸ್ಟ್ರಿ ಸೈಕಲ್ ಸಿಕ್ಕಿರ್ಬೋದು, ಎರಡೂ ತುಂಬಾ ಈಸಿ. ನೀವು PUCಲಿ ಏನು ಎಫರ್ಟ್ ಹಾಕ್ತೀರಾ ಅದರಲ್ಲಿ ಅರ್ಧ ಭಾಗ ಅಂದರೆ 50% ಎಫರ್ಟ್ ಹಾಕಿದ್ರು ಆರಾಮಾಗಿ ನೀವು ಒಂದೊಳ್ಳೆ CGPA ಜೊತೆಗೆ ಸ್ಕಿಲ್ಸ್ನು ಕೂಡ ಡೆವಲಪ್ ಮಾಡ್ಕೋಬೋದು. ಇದರ ಜೊತೆಗೆ ಈಗ CS ಸ್ಟೂಡೆಂಟ್ಸು ಅವರು ಕೋಡಿಂಗ್ನ ಅಂದರೆ ಫಸ್ಟ್ ಇಯರ್ ಬ್ರಾಂಚ್ ಎಂಟ್ರಿ ಆದಮೇಲೆ ಅವ್ರು ಕಲಿತಾರೆ. ಬಟ್ ನನ್ನ ಸಜೆಷನ್ನು ನೀವು ಈಗಲಿಂದನೇ ಬೇಸಿಕ್ಸ್ನೆಲ್ಲ ಕಲ್ತ್ಕೊಳ್ಳಿ. ಅಂದರೆ C++, ಜಾವಾ, ಪೈಥಾನು ಇದರಲ್ಲಿ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನು ಮಾತ್ರ ಕಲ್ತ್ಕೊಳ್ಳಿ. ನೆಕ್ಸ್ಟು ಇದಾದಮೇಲೆ ಬ್ರಾಂಚ್ ಎಂಟ್ರಿ ಆದಮೇಲೆ ನಿಮಗೆ ಸಪ್ರೇಟು ಸಬ್ಜೆಕ್ಟ್ಸ್ ಇರುತ್ತೆ. ನೆಕ್ಸ್ಟು ಮ್ಯಾಥ್ಸ್. ಸೊ ಫಸ್ಟ್ ಇಯರಲ್ಲಿ ಪ್ರತಿಯೊಬ್ಬರೂ ಕೂಡ ಅಂದರೆ 2 ಸೆಮ್ ಇರುತ್ತಲ್ವಾ, ಫಿಸಿಕ್ಸ್ ಸೈಕಲ್ ಮತ್ತು ಕೆಮಿಸ್ಟ್ರಿ ಸೈಕಲ್ಲು, ಎರಡೂ ಸೈಕಲಲ್ಲಿ ನಿಮಗೆ ಮ್ಯಾಥ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಕಂಪಲ್ಸರಿ ಮ್ಯಾಥ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟು 3rd ಸೆಮ್ 4th ಸೆಮ್ನು ಕೂಡ ಮ್ಯಾಥ್ಸ್ ಇರುತ್ತೆ. ಬಟ್ ಫಸ್ಟ್ ಇಯರ್ ಏನು ಸ್ಟಡಿ ಮಾಡ್ತೀರಾ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈಗ ಫಿಸಿಕ್ಸ್ ಸೈಕಲ್ ಇರುತ್ತೆ, ಕೆಮಿಸ್ಟ್ರಿ ಸೈಕಲ್ ಇರುತ್ತೆ. ಇದರಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಸೇಮ್ ಸಬ್ಜೆಕ್ಟ್ಸ್ನ ಓದ್ತೀರಾ. ಸೊ ಏನಕ್ಕೆ ಅಂತ ಹೇಳಿದ್ರೆ ಚೇಂಜ್ ಆಫ್ ಬ್ರಾಂಚ್ ಅನ್ನೋ ಆಪ್ಷನ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಸೇಮ್ ಸಿಲೆಬಸ್ ಕೊಡಬೇಕು. ಆದ್ದರಿಂದ ನೀವೇನು ಬರೆಯೋಕೆ ಅವಶ್ಯಕತೆ ಇಲ್ಲ. ಈಗ ನಿಮಗೆ ಯಾವುದೋ ಬೇಕಾಗಿರೋ ಕಾಲೇಜ್ ಸಿಕ್ಕಿಲ್ಲ ಅಥವಾ ಬೇಕಾಗಿರೋ ಬ್ರಾಂಚ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಈಗ ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಇಂಜಿನಿಯರಿಂಗ್ ಫಸ್ಟ್ ಇಯರ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು ಚೇಂಜ್ ಆಫ್ ಬ್ರಾಂಚ್ ಅನ್ನೋ ಒಂದು ಆಪ್ಷನ್ಸ್ನ ಮುಖಾಂತರ ನೀವು ನೆಕ್ಸ್ಟ್ ಬೇರೆ ಕಾಲೇಜ್ಗೆ ಹೋಗ್ಬೋದು ಅಥವಾ ಬ್ರಾಂಚ್ನು ಕೂಡ ಚೇಂಜ್ ಮಾಡ್ಕೋಬೋದು. ಬಟ್ ಹೇಳ್ತಾ ಇದ್ದೀನಲ್ಲ, ವೇಕೆನ್ಸಿ ಇರಬೇಕು, ಇದ್ರ ಜೊತೆಗೆ ನಿಮ್ಮ CGPA ಚೆನ್ನಾಗಿರಬೇಕು. ಸೊ ಆಲ್ಮೋಸ್ಟ್ ಎಲ್ಲಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇದೇ ರೀತಿ ಸ್ಕಾಲರ್ಶಿಪ್ಸ್ ಬಗ್ಗೆನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದ್ರ ಜೊತೆಗೆ ನಿಮಗೆ ಬಿಸ್ನೆಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ಬಿಸ್ನೆಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಏನಾದರೂ ಐಡಿಯಾ ಇತ್ತು ಅಂತ ಹೇಳಿದ್ರೆ ನಾನು ಕೆಳಗಡೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಫಿಲ್ ಮಾಡಿ ನಿಮಗೆ ಏನು ಬಿಸ್ನೆಸ್ ಐಡಿಯಾ ಇರ್ಬೋದು ಅಥವಾ ನಿಮಗೆ ಏನೇ ಐಡಿಯಾ ಇದ್ರೂ ಕೂಡ ಅಲ್ಲಿ ಗೂಗಲ್ ಫಾರ್ಮಲ್ಲಿ ತಿಳಿಸಿ. ಸೊ ಇಬ್ರು ಸೇರಿ ಕೂಡ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಥವಾ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ನೆಕ್ಸ್ಟು ಏನು ಫರ್ದರ್ ಪ್ಲ್ಯಾನ್ಸ್ ಇದೆ ಅದನ್ನು ನಿಮಗೆ ತಿಳಿಸ್ತಾ ನೆಕ್ಸ್ಟು ಅದನ್ನು ನಾವು ಇಂಪ್ರೂವ್ ಮಾಡ್ತಾ ಹೋಗೋದಾ. ಎಲ್ಲನೂ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.